ನೀವು ಹೊಸ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಬೇಕಾ ಮತ್ತು ಜಾಸ್ತಿ ದುಡ್ಡನ್ನು ಹಾಕದೆ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಬೇಕಾ? ನಾನು ಹೇಳ್ತೀನಿ, ಇದು ತುಂಬ ಈಸಿ. ನೀವು ನಿಮ್ಮ ಫೋನಲ್ಲೇ ನಿಮ್ಮ ವೀಡಿಯೋಸ್ನ ಅಪ್ಲೋಡ್ ಮಾಡಿ ನಿಮ್ಮ ಯೂಟ್ಯೂಬ್ ಚಾನಲ್ನ ತುಂಬ ಚೆನ್ನಾಗಿ ಗ್ರೋ ಮಾಡ್ಕೊಬೋದು. ಪಾಯಿಂಟ್ 1 ಬಂದ್ಬಿಟ್ಟು ಎಂಟರ್ಟೈನಿಂಗ್ ಆರ್ ಎಜುಕೇಷ್ನಲ್ ವೀಡಿಯೋಸ್. ಆದಷ್ಟು ನಮ್ಮ ಆಡಿಯನ್ಸ್ ಎಲ್ಲರೂ ವೀಡಿಯೋಸ್ನ ಪ್ರೊಡಕ್ಷನ್ಗಾಗಿ ಅಥವಾ ಕ್ಯಾಮ್ರಾ ಕ್ಲಾರಿಟಿಗಾಗಿ ನೋಡೋದಿಲ್ಲ. ಅವ್ರಿಗೆ ವಿಡಿಯೋದಲ್ಲಿ ಎಂಟರ್ಟೈನ್ಮೆಂಟ್ ಅನ್ನೋದು ಸಿಗಬೇಕು. ಸೊ ಅದು ಎಂಟರ್ಟೈನ್ಮೆಂಟ್ ಆಗಿರಲಿ ಅಥವಾ ರಿಲೇಟೆಡ್ ಟು ಎಜುಕೇಷನ್ಸ್ ಆಗಿರಲಿ ಅಥವಾ ಯಾವುದಾದ್ರೂ ಒಂದು ಟ್ಯುಟೋರಿಯಲ್ಸ್ ಆದರೂ ಆಗಿರಲಿ, ಅದನ್ನು ಎಂಗೇಜಿಂಗ್ ಆಗಿ ಇಟ್ಟರೆ ಸೊ ನಿಮ್ಮ ವಿಡಿಯೋಸ್ ಗ್ರೋತ್ ವ್ಯೂಸ್ ಮಾತ್ರ ತುಂಬ ಹೈ ಲೆವೆಲ್ಗೆ ಹೋಗ್ಬೋದು. ನೀವು ನಿಮ್ಮ ಫಸ್ಟ್ ಇಂಪಾರ್ಟೆನ್ಸ್ ಬಂದ್ಬಿಟ್ಟು ಯಾವಾಗಲೂ ಎಂಟರ್ಟೈನ್ಮೆಂಟ್ ಆ್ಯಂಡ್ ಎಜುಕೇಷ್ನಲ್ ಬಗ್ಗೆ ಇರಬೇಕು. ಪಾಯಿಂಟ್ ನಂಬರ್ 2, ಉಚಿತ ವಿಡಿಯೋ ಎಡಿಟಿಂಗ್ ಸಾಫ್ಟ್ವೇರ್ಸ್. ಸೊ ನಿಮಗೆ ಸಾಕಷ್ಟು ವೆಬ್ಸೈಟ್ಗಳು ಸಿಗುತ್ತೆ. ಅದರಲ್ಲಿ ನಿಮಗೆ AI ಜನರೇಟೆಡ್ ವೀಡಿಯೋಸ್ ಆಗಿರಲಿ ಅಥವಾ AI ಜನರೇಟೆಡ್ ಆಡಿಯೋಸ್ ಆಗಿರಲಿ ಅಥವಾ ಎಡಿಟಿಂಗ್ಸ್ ಆಗಿರಲಿ, ಸೊ ಅಷ್ಟೆಲ್ಲ ನಿಮಗೆ ಸಾಫ್ಟ್ವೇರಲ್ಲೇ ಸಿಗುತ್ತೆ. ಸೊ ನಿಮಗೆ ಎಡಿಟಿಂಗ್ ಮಾಡೋದು ಕಷ್ಟ ಕೂಡ ಆಗಿದ್ದರೆ ಸೊ ಒಂದಷ್ಟು ಸಾಫ್ಟ್ವೇರ್ಗಳಲ್ಲಿ ಅದೇ ಎಡಿಟಿಂಗನ್ನು ಮಾಡಿ ನಿಮ್ಮ ವಿಡಿಯೋನ ಸೊ ಜನ್ರೇಟ್ ಮಾಡಿ ನಿಮಗೆ ಕೊಟ್ಬಿಡುತ್ತೆ. ಸೊ ಸ್ಟಾರ್ಟಿಂಗೇ ನೀವು ನಿಮ್ಮ ಫೋನ್ ಅಥವಾ ಲ್ಯಾಪ್ಟಾಪಲ್ಲಿ ಕೆಲವೊಂದು ವೆಬ್ಸೈಟ್ಗಳನ್ನ ಯೂಸ್ ಮಾಡ್ಬೋದು ಫ್ರೀಯಾಗಿ. ಅದನ್ನು ನಾನು ಯಾವುದಂತ ಹೇಳ್ತೀನಿ. ಡಾವಿನ್ಸಿ ರಿಸಾಲ್ವ್ ಮತ್ತು ಹಿಟ್ ಫಿಲಮ್ ಎಕ್ಸ್ಪ್ರೆಸ್, ಈ 2 ವೆಬ್ಸೈಟ್ಸಲ್ಲಿ ನೀವು ತುಂಬ ಚೆನ್ನಾಗಿ ವಿಡಿಯೋ ಎಡಿಟಿಂಗ್ ಮಾಡ್ಕೊಬೋದು. ಬಟ್ ಸ್ಟಾರ್ಟಿಂಗೇ ನೀವು ಇದನ್ನು ಪರ್ಚೇಸ್ ಮಾಡ್ಕೊಳಕ್ಕೆ ಹೋಗಬೇಡಿ. ಸೊ ಆದಷ್ಟು ನಿಮ್ಮ ಮೊಬೈಲಲ್ಲಿರೋ ಕ್ಯಾಪ್ಕಟ್ ಆಗಲಿ ಅಥವಾ ಕ್ಯಾನ್ವಾ, ಪಿಕ್ಸಾರ್ಟ್ ತುಂಬ ಫ್ರೀಯಾಗಿ ಸಿಗ್ತಿರೋ ಒಂದಷ್ಟು ಎಡಿಟಿಂಗ್ ಆ್ಯಪ್ಸ್ಗಳಿದೆ. ಜೊತೆಗೆ ನಾನು ಫಸ್ಟೇ ಹೇಳ್ದಂತೆ ಸ್ವಲ್ಪ AI ಜನರೇಟೆಡ್ ವೀಡಿಯೋಸ್ ಕೂಡ ವೆಬ್ಸೈಟ್ಸ್ಗಳು ಇದೆ. ನನ್ನ ಶಾರ್ಟ್ಸ್ ವಿಡಿಯೋ ಯಾರ್ಯಾರು ನೋಡ್ತಿರೋ ಅದರಲ್ಲಿ ನಾನು ನಿಮಗೆ ತುಂಬ ಒಂದೊಂದು ಯೂಸ್ಫುಲ್ಸ್ ಆಗಿರೋ ಒಂದೊಂದು ಎಡಿಟಿಂಗ್ ಸ್ಕಿಲ್ಸ್ಗಳನ್ನ ಶಾರ್ಟ್ಸಲ್ಲಿ ಡೈಲಿ ಮಾಡ್ತಾ ಬಿಡ್ತಿರ್ತೀನಿ. ಸೊ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯೋ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಶಾರ್ಟ್ಸ್ ವಿಡಿಯೋಗಳನ್ನ ಡೈಲಿ ನೋಡಿ. ಇಲ್ಲಿ ಒಂದಲ್ಲ ಎರಡಲ್ಲ ಡೈಲಿ ಒಂದೊಂದು ಥರ ಕ್ರಿಯೇಟಿವ್ ಟೆಂಪ್ಲೇಟ್ಸ್ ಎಫೆಕ್ಟ್ಸನ್ನು ಹೇಳ್ತಾನೆ ಇರ್ತೀನಿ. ಸೊ ನಿಮ್ಮ ವಿಡಿಯೋದಲ್ಲಿ ಅದನ್ನು ಹುಕ್ಸ್ಗೋಸ್ಕರ ಯೂಸ್ ಮಾಡ್ಕೊಬೋದು. ಮತ್ತು ಏನಂತ ಹೇಳಿದ್ರೆ, ನೀವು ಸ್ಟಾರ್ಟಿಂಗ್ಗೆ ನಾನು ಹೇಳಿದಷ್ಟು ಇಷ್ಟು ಆ್ಯಪ್ಸ್ಗಳನ್ನ ಯೂಸ್ ಮಾಡಿಕೊಂಡು ತುಂಬ ವೀಡಿಯೋಸ್ನ ವಿತ್ ಕ್ಲಾರಿಟಿಯಲ್ಲಿ ನೀವು ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಹೋದರೆ ಸಾಕು ಸ್ಟಾರ್ಟಿಂಗಲ್ಲೇ. ಸೊ ಅಷ್ಟೊಂದು ಇನ್ವೆಸ್ಟ್ ಮಾಡಿಕೊಂಡು ವೆಬ್ಸೈಟ್ಸ್ಗಳನ್ನೆಲ್ಲ ಪರ್ಚೇಸ್ ಮಾಡಿಕೊಂಡು ಎಡಿಟ್ ಮಾಡೋದೆಲ್ಲ ಬೇಡದ ಮೊದಲೇ. ಪಾಯಿಂಟ್ ನಂಬರ್ 3 ಬಂದುಬಿಟ್ಟು ನೀವು ಯಾವಾಗಲೂ ಹೆಚ್ಚು ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಹೋಗ್ತಾ ಇರಬೇಕು. ಸೊ ಯಾವಾಗಲೂ ವೀಡಿಯೋಸಲ್ಲಿ ಕನ್ಸಿಸ್ಟೆನ್ಸಿ ಇರಲಿ. ಸೊ ಜನ ಎಷ್ಟೇ ವ್ಯೂಸ್ ಮಾಡಲಿ, ಸೊ ಇವಾಗ ಯೂಟ್ಯೂಬ್ ಆಲ್ಗರಿದಮ್ ಬಂದುಬಿಟ್ಟು ಒಂದು ವ್ಯೂವರ್ಸ್ ಇವಾಗ ಒಂದು ಆಡಿಯನ್ಸ್ ಇವಾಗ ನೋಡಿದ್ರೆ ಆ ಒಂದು ಆಡಿಯನ್ಸಿಂದ ಮತ್ತಿಬ್ಬರು ಆಡಿಯನ್ಸ್ ಕಳಿಸುತ್ತೆ. ಆ ಇಬ್ಬರು ಆಡಿಯನ್ಸ್ ನೋಡಿದ್ರೆ ಆ ಇಬ್ಬರು ಆಡಿಯನ್ಸಿಂದ ಮತ್ತೆ 4 ಜನ ಆಡಿಯನ್ಸ್ಗೆ ಹೋಗುತ್ತೆ. ಸೊ ಈ ಥರ ಯೂಟ್ಯೂಬ್ ಆಲ್ಗರಿದಮ್ ನಡೆಯುತ್ತಾ ಹೋಗುತ್ತೆ. ಸೊ ನಿಮಗೆ ವ್ಯೂಸ್ ಕಡಿಮೆ ಬಂತು ಅಂದ ತಕ್ಷಣ ನಿಲ್ಸಕ್ಕೆ ಹೋಗಬೇಡಿ. ಕನ್ಸಿಸ್ಟೆನ್ಸಿಯಾಗಿ ವೀಡಿಯೋಸ್ ಮೇಲೆ ವೀಡಿಯೋಸ್ ಹಾಕ್ತಾನೇ ಇರಿ. ಬಟ್ ಕ್ಲಾರಿಟಿ ಮತ್ತು ಮ್ಯಾಟರ್ ಬಂದುಬಿಟ್ಟು ನಿಮ್ಮ ವಿಡಿಯೋ ಆಗತ್ತೆ. ಸೊ ನೀವು ಎಷ್ಟು ಇನ್ಫಾರ್ಮೇಟಿವ್ ಆಗಿ ವಿಡಿಯೋ ಮಾಡ್ತಿದ್ದೀರೋ, ಅಷ್ಟು ಎಜುಕೇಟಿವ್ ಆಗಿ ವಿಡಿಯೋ ಮಾಡ್ತಿದ್ದೀರೋ ಅದಷ್ಟೇ ಮ್ಯಾಟರ್ ಆಗುತ್ತೆ. ಸೊ ಜನ ನೋಡ್ತಾರೆ. ಯಾವಾಗ ವಿಡಿಯೋ ಹಾಕಲಿ, ಏನು ವಿಡಿಯೋ ಹಾಕಲಿ ಅಂತ ಯೋಚನೆ ಮಾಡಿಕೊಂಡೇ ಇರಬೇಡಿ. ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತಾ ಹೋಗಿ. ಮತ್ತು ನೀವು ಯಾವ ಥರ ವೀಡಿಯೋಸ್ನ ಅಪ್ಲೋಡ್ ಮಾಡ್ತೀರಾ, ಯಾವ ಥರ ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡ್ತೀರಾ ಅಂತ ನನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸ್ಟಾರ್ಟಿಂಗ್ ಆಫ್ ದ ಯೂಟ್ಯೂಬ್ ಚಾನಲಲ್ಲಿ ಒಂದು ಟ್ರೈಪಾಡ್ ಮತ್ತು ಮೈಕ್ ತೊಗೊಂಡ್ರೆ ಸಾಕು. ಅದ್ರ ಮೇಲೆ ಜಾಸ್ತಿ ದುಡ್ಡು ಹಾಕೋಕ್ಕೆ ಹೋಗಬಾರ್ದು. ಬಿಕಾಸ್ ನಿಮಗೆ ಯೂಟ್ಯೂಬಿಂದ ಯಾವಾಗ ನಿಮಗೆ ದುಡ್ಡು ಬರ್ತದೆ ಅಂತ ಆಗತ್ತೋ, ಸೊ ಆವಾಗ ನಮ್ಮ ವೀಡಿಯೋಸ್ಗಳಿಗೆ ಮತ್ತು ಯೂಟ್ಯೂಬ್ ಮೇಲೆ ನಮ್ಮ ಯೂಟ್ಯೂಬ್ ವೀಡಿಯೋಸ್ ಮಾಡೋಕ್ಕೆ ಏನೇನು ಥಿಂಗ್ಸ್ ಬೇಕೋ ಅದ್ರ ಮೇಲೆ ಖರ್ಚು ಮಾಡೋಕ್ಕೆ ಅಂತ ಆವಾಗ ನಮಗೆ ಧೈರ್ಯ ಬರುತ್ತೆ. ಸೊ ಯಾರ್ಯಾರೆಲ್ಲ ಹೊಸ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರೋ ಆದಷ್ಟು ಬೇಗ ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡಿ. ಮತ್ತು ನಾನು ಇವಾಗ ನಿಮಗೆ ಕೊಟ್ಟಿರೋ 3 ಟಿಪ್ಸ್ಗಳನ್ನು ಮರೀದೆ ಫಾಲೋ ಮಾಡಿ. ನಿಮ್ಮ ಯೂಟ್ಯೂಬ್ ಗ್ರೋತ್ ಮಾತ್ರ ಹೈ ಲೆವೆಲ್ ಆಗಿರುತ್ತೆ. ಸೊ ಅಂದರೆ ಯೂಟ್ಯೂಬ್ ಗ್ರೋತ್ ಬಂದುಬಿಟ್ಟು ಯಾವಾಗಲೂ ಸ್ಟಾರ್ಟಿಂಗೇ ಆಗಿಬಿಡಲ್ಲ. ಸೊ ಅದು ಮೇ ಬಿ ಬೈ ಲಕ್ಕೋ ಅಥವಾ ವೈರಲ್ ಆಫ್ ದ ನೈಟೋ ಏನೋ ಗೊತ್ತಿಲ್ಲ. ಬಟ್ ನಮ್ಮ ಪ್ರಯತ್ನ ಮಾತ್ರ ಯಾವತ್ತು ಸದಾಕಾಲ ಹೀಗೆ ಇರ್ತಾನೇ ಇರಬೇಕು. ಸೊ ನಾವು ಎಷ್ಟು ಎಫರ್ಟ್ ಮತ್ತು ಎಷ್ಟು ಪ್ರಯತ್ನ ಮಾಡ್ತೀವೋ ಅದಕ್ಕೆ ಒಂದಲ್ಲ ಒಂದಿನ ದೇವ್ರು ನಮಗೆ ಬ್ಲೆಸ್ಸಿಂಗ್ಸ್
ಮಾಡೇ ಮಾಡ್ತಾನೆ ಮತ್ತು ನಾವು ಸಕ್ಸಸ್ ಆಗೇ ಆಗ್ತೀವಿ. ಸೊ ನಾನು ಇಷ್ಟು ಇವಾಗ ಕೊಟ್ಟಿರೋ ಸಾಕಷ್ಟು ಒಂದು 3 ಪಾಯಿಂಟ್ಸ್ಗಳನ್ನ ನಿಮ್ಮ ವೀಡಿಯೋಸಲ್ಲಿ ಅಪ್ಲೈ ಮಾಡ್ಕೊಳ್ತಾ ಹೋದರೆ ನಿಮ್ಮ ಯೂಟ್ಯೂಬ್ ಚಾನಲ್ಸ್ ಗ್ರೋ ಆಗ್ತಾ ಇರುತ್ತೆ. ಸಡನ್ನಾಗಿ ಆಗದೆ ಹೋದ್ರೂ ಸೊ ನಿಮ್ಮ ಪ್ರಯತ್ನದಿಂದ ಅದು ಯೂಟ್ಯೂಬ್ ಚಾನಲ್ ಗ್ರೋ ಆಗ್ತಾನೇ ಇರುತ್ತೆ. ಸೊ ಇದೇ ಥರ ಹೆಚ್ಚಿನ ಟಿಪ್ಸ್, ಹ್ಯಾಕ್ಸ್ ಮತ್ತು ಎಫೆಕ್ಟ್ಸ್ ಮತ್ತು ಕ್ಯಾಪ್ಕಟ್ನ ಹ್ಯಾಕ್ಸ್ಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ವಿತ್ ಮೋರ್ ಐಡಿಯಾಸ್ ಆ್ಯಂಡ್ ಹ್ಯಾಕ್ಸ್ ಆ್ಯಂಡ್ ಟ್ರಿಕ್ಸ್. ಥ್ಯಾಂಕ್ ಯು ಸೋ ಮಚ್.